3500 ಬೇಕು 1 ಟನ್ ಕಬ್ಬಿಗೆ. ಮತ್ತು ರೈತರು ಹನಿಬಾರ್ ಸೀಟಿ ಕೆಲಸ ಮಾಡಿರ್ತಾರ. 1 ಎಕರೆ ಕಬ್ಬು ಬೆಳಿಬೇಕಾದ್ರ ರೈತರು ಹಣ ಇರಲಿಲ್ಲ ಅಂದ್ರೂ ಸಾಲ ಮಾಡ್ತಾರ. ಸಾಲ ಮಾಡಿ ಕಬ್ಬು ಬೆಳೆದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನ್ ಉಳಿಯಂಗಿಲ್ಲ. ಅವ್ರ ಮನಿ ಸಂತಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಒದ್ದಾಡ್ತಿರ್ತಾರ. ನಾವ್ ರೈತರಿಗೆ ಏನ್ ಬಾಳ್ ಕೇಳಾಕತ್ತಿಲ್ಲ ಅವ್ರನ್ನ. ಬರೀ 1 ಟನ್ ಕಬ್ಬಿಗೆ 3500 ಕೊಡತ್ ಅಷ್ಟೇ ಕೇಳಾಕತ್ತೀವ. 1 ಕೆಜಿ ಸಕ್ರಿಗೆ 42 ರೂಪಾಯಿ ತಗೋತಾರ. 1 ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಕ್ ಆಳಾಕ್ ಹತ್ತಾರ. ರೈತರು ಸಮಾಧಾನದಿಂದ ಇರ್ತಾರ. ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ. ರೈತರ ರೊಚ್ಚಿಗೆ ಬಾಳ್ ಕೆಟ್ಟ ಪರಿಸ್ಥಿತಿ ಹೇಳ್ತನು. ಮತ್ತ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತಿ. ರೈತರು ಒಂದ್ ವೇಳೆ ರೊಚ್ಚಿಗೆ ವೀರಭದ್ರನ ರೂಪ ತಾಳುದು ರೈತರಿಗೆ ಗೊತ್ತೈತಿ ಅಂತ ಹೇಳ್ಬೋದು. ರೈತರಿಗೆ 1 ಟನ್ ಕಬ್ಬಿಗೆ 3500 ಕೊಡಬೇಕಾ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ನಿಂದ್ರಸಂಗೇ ಇಲ್ಲ. ರೈತರು ಏನ್ ಮಾಡ್ತಾರ, ಹನಿಬಾರ್ ಶೀಟಿ ಕಬ್ಬು ಬೆಳೆ ಬೆಳೆದಿರ್ತಾರ. ಅದನ್ನ ಸರಿಯಾದ ಬೆಲೆಗೆ ನ್ಯಾಯವಾದ ಬೆಲೆ ಕೊಡಕ್ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ? ಅಂತ ಸಮಸ್ಯೆಗಳಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ? ರಾಜಕಾರಣಿಗಳು ಒಂದ್ ದಿನಾನು ಬೇಡ, ಬರೀ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ. ಬರೀ ಅಲ್ಲಿ AC ರೂಮ್ ಒಳಗ್ ಕೂತ ಇದನ್ನ ಹೇಳೋದ್ಕಿತ್ಲು ನಮ್ ಜೊತೆ ಒಂದ್ ತಾಸ್ ಬಂದ್ ಇಲ್ಲಿ ಕೆಲಸ ಮಾಡ್ಲಿ. ಅವ್ರು ಹೇಳ್ತನ್ನ ಒಟ್ಟ ಮಾಡಂಗಿಲ್ಲ. ಅವ್ರು ಹೇಳ್ತಾನ ಮತ್ತ 1 ತಾಸ್ ಬಂದ್ ನಮ್ ಜೊತೆ ಕೆಲಸ ಮಾಡ್ಲಿ. ಅವ್ರ ರೈತರ ಬೆಲೆನೂ ಗೊತ್ತಾಗತಿ, ರೈತರ ಕಷ್ಟನೂ ಗೊತ್ತಾಗತಿ, ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ, ರೈತರ ಸಂಕಟನೂ ಗೊತ್ತಾಗತಿ ಅವರಿಗೆ. ಉರಿಯೋ ಬಿಸ್ಲಾಗ ನಿಂತ್ಕೊಂಡ ಕೈಯಾಗ ಸನಕಿ ಹಿಡ್ಕೊಂಡ ಸನಕಿ ಹೆಗಲ ಮೇಲೆ ಹಾಕೊಂಡ ಬೆವ್ರ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ. ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ, ಸರ್ಕಾರದವರಾಗ್ಲಿ, ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕಾ? ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತ್ತಿಲ್ಲ. ಅವ್ರ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರೆಯತ್ ನಾವೇನ್ ಕೇಳಾಕತ್ತೀವನ? ಇಲ್ಲ, ಬರೀ 1 ಟನ್ ಕಬ್ಬಿಗೆ 3500 ಅಷ್ಟೇ ಕೇಳಾಕತ್ತೀವ. ಅವ್ರು ಕೊಡಬೇಕಾ? ಅದ್ ನಮ್ ನ್ಯಾಯವಾದ ಬೆಲೆ ಐತಿ. ಈಗ ಸರ್ಕಾರದವ್ರು ಏನ್ ಅನ್ಕೋತಾರು, ಈ ರೈತರೆಲ್ಲ ಹೋರಾಟ ಮಾಡಕತ್ತಾರಪ್ಪ, ನಮ್ ಮ್ಯಾಲ 3500 ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ. ಆದ್ರ ಸರ್ಕಾರದವ್ರಿಗೆ ಹೇಳ್ತೀನಿ ಕೇಳಿಲ್ಲ, 3500 ನಮ್ ಬೇಡಿಕೆ ಅಲ್ಲ, ಅದ್ ನಮ್ ಸ್ವಂತ ಹಕ್ಕ ಐತೆ. ಅದ್ ನಮ್ ಹಕ್ಕ ಐತೆ, ನಾವು ಕೇಳ್ತೀವಿ. ಯಾಕಂದ್ರೆ ಕಷ್ಟಪಟ್ಟು ಬೆವ್ರ ಹನಿ ಸುರಿಸಿ ಅಲ್ಲಿ ಬೆಳೆದಿರ್ತೀವಿ ನಾವು. ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲೋ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ. ಈಗ ರೈತರಷ್ಟ ಹೋರಾಟಕ್ಕೆ ಇಳಿದಾರ. ಇನ್ನು ಮುಂದೆ ಏನ್ರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಐತ್ಲೆ ಶಾಲಾ ಕಾಲೇಜ್ ಮಕ್ಕಳು ಎಲ್ಲ ಹೋರಾಟಕ್ಕೆ ಇಳಿತಾರ. ಶಾಲಾ ಕಾಲೇಜ್ ಎಲ್ಲ ಮಕ್ಕಳು ಹೋರಾಟಕ್ಕೆ ಇಳಿದ್ರೆ ನಮ್ ರೈತರು ಹಿಡಿಯೋರ ಯಾರು ಇಲ್ಲ. ಮತ್ತ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಂತ್ಕೋಬೇಕಾಕೈತ್ ನೋಡ್ರಿ. ಹೇಳ್ತನ್ನ ಬೇಕೇ ಬೇಕು. 1 ಟನ್ ಕಬ್ಬಿಗೆ 3500 ಕೊಡಲೇಬೇಕು. ಜೈ ರೈತ! ಬೇಕೇ ಬೇಕು, ಬೇಕೇ ಬೇಕು. 1 ಟನ್ ಕಬ್ಬಿಗೆ ಬೇಕೇ ಬೇಕು. ಜೈ ರೈತ! ಧನ್ಯವಾದಗಳು. ಈ ಬೆಳಗಾಪ ನಾಟ್ ಐತೆ ಅಲ್ಲಿ ಕೆಲಸ ಕಟ್ ಮಾಡ್ತಾರೆ. ಇಲ್ಲೆಲ್ಲ ನೆಲೆಸಿರುವಂತ ನನ್ನ ರೈತರಿಗೆ, ರೈತ ಬಂಧುಗಳಿಗೆ ಎಲ್ಲರಿಗೂ ನಿಮ್ಮ ಮನೆ ಮಗಳಾದ ಪ್ರೇರಣಾ ಆರೋಗ್ಯ ಮಾಡುವ ಅನಂತ ನಮಸ್ಕಾರಗಳು. ಇಲ್ಲಿ ನಿಮ್ನೆಲ್ಲಾರು ನೋಡಾಕತ್ತಿದ್ರ ನಮ್ಗ ಕಣ್ಣಾಗ ನೀರ್ ಬರ್ತೈತೆ. ಆ ಸರ್ಕಾರಕ್ಕೆ ಯಾವಾಗಾದ್ರೂ ಗೊತ್ತಾಗುತ್ತ ನೀವು ಎಷ್ಟು ದಿನ ಸತತವಾಗಿ ಎಷ್ಟು ದಿನಗಳಿಂದ ನೀವು ಹಿಂಗ್ ಹೋರಾಟ ಮಾಡಾಕತ್ತೀರಿ. ಮನಿ ಮಠ ಕೆಲಸ ಹೆಂಡತಿ ಮಕ್ಕಳ ಅಣ್ಣ ತಮ್ಮ ಜಾನುವಾರುಗಳನ್ನ ಎಲ್ಲಾ ಬಿಟ್ಟು ಕೆಲಸ ಮಾಡತ್ತೀರಿ. ಆದ್ರೂ ನೀವು ನಿಮ್ದು ಏನಾದ್ರೂ ಗೋಳಾಟ ರೈತರಿಗೆ ಯಾವಾಗ ಟಿವಿ ತಕೊಂಡ ಗೊತ್ತಾಗ್ತಾ ಇಲ್ಲ. ದೇಶದ ಬೆನ್ನೆಲುಬ ರೈತ ಅಂತಾರೆ. ಆದ್ರೆ ಈ ಸರ್ಕಾರ ಮತ್ತ ಈ ಕಾರ್ಖಾನೆ ಮಾಲೀಕರ ಆ ದುಬ್ಬದ ಮ್ಯಾಗ ಕಾಲಿಟ್ಟ ಎಲ್ಬನ ಮುರಿಯಾಕತ್ತಾರೆ. ಹಿಂಗಾರ ನಮ್ ರೈತ ದೇಶ ಕಾಯೋನ್ ಸೈನಿಕ ಆದ್ರ ನಮಗ ಈಗ 3 ಹೊತ್ತು ಅನ್ನ ತಿನ್ನಕತ್ತೀವಂದ್ರ ಆಗ ನಮ್ ರಕ್ಷಕ ರೈತನಿಂದನ ಸಾಧ್ಯ. ನೀವು ರೈತರ ಏನು
ನಿಮ್ ಬೆಂಬಲ ಕೊಡಾಕಂತ ನಮ್ ರಮೇಶ್ ಅಣ್ಣ ಗಡ್ದಣ್ಣ ಶಾಲೆಯಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಮಕ್ಕಳು ಎಲ್ಲರೂ